ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್. ಈ ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್ನ ಏಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಇದರ ಯೂಸರ್ಸ್ ಏನು ಅಂತ ಈ ವಿಡಿಯೋಲಿ ನೋಡೋಣ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ಹಿಂದೆ ಈ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವುದರಲ್ಲೂ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಫಸ್ಟ್ ಥಿಂಗ್ ಇಸ್ ವೈ ವಾಲ್ಯೂಮ್ ಪ್ರೊಫೈಲ್. ವಾಲ್ಯೂಮ್ ಪ್ರೊಫೈಲ್ನ ಹೇಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇನ್ನು 80% ಆಫ್ ದ ಬಿಗ್ ಪ್ಲೇಯರ್ಸ್ ಅಥವಾ ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಈ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ತಾರೆ. ಸೊ ಈ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡಿಕೊಂಡೆ ಬಿಗ್ ಮೂವ್ಮೆಂಟ್ ಅಥವಾ ಮಾರ್ಕೆಟ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಈ ವಾಲ್ಯೂಮ್ ಪ್ರೊಫೈಲ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಈ ರೀತಿ ನಮಗೆ ಈ ವಾಲ್ಯೂಮ್ ಪ್ರೊಫೈಲ್ ಕಾಣಿಸುತ್ತೆ. ಸೊ ಈ ವಾಲ್ಯೂಮ್ ಪ್ರೊಫೈಲ್ನ ಝೆರೋದೋ ಅಕೌಂಟಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ನೋಡೋಣ. ಸೊ ಈ ವಾಲ್ಯೂಮ್ ಪ್ರೊಫೈಲ್ ಜಸ್ಟ್ ಐ ಆಮ್ ಟೇಕಿಂಗ್ SBI ಇಂಡಿಕೇಟರ್. ಈ ವಾಲ್ಯೂಮ್ ಪ್ರೊಫೈಲ್ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಜಸ್ಟ್ ನೋಡಿ ಇಲ್ಲಿ ಏನು ಕಾಣಿಸ್ತದೆ ಈ ಇಂಡಿಕೇಟರ್, ಇದನ್ನ ನಾವು ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್ ಅಂತ ಕರಿತೀವಿ. ಸೊ ಈ ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್ನ ಸೊ ನೋಡಿ 18/7 ಜುಲೈ 18 ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಸೊ ನೋಡಿ ಫಸ್ಟ್ ಕ್ಯಾಂಡಲ್ ಹತ್ರ ನಾವು ಇದನ್ನ ಇಲ್ಲಿ ಇಟ್ಕೊಂಡು ಸೊ ಎಂಡ್ ಆಫ್ ದ ಕ್ಯಾಂಡಲ್ ಅಂದರೆ 75 ಬಾರ್ಸ್. ಸೊ ನೋಡಿ ಇಲ್ಲಿ ನಮಗೆ ಇದು ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್. ಸೊ ಈ ರೀತಿ ನಾವು ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್ನ ಡ್ರಾ ಮಾಡ್ಕೊಬಹುದು. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ನೋಡಿ ಇದು ಹೈ ವಾಲ್ಯೂಮ್ ಏನಿದೆ ಇದನ್ನ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಇದನ್ನ ನಾನು ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ನಮಗೆ ವಾಲ್ಯೂಮ್ ಪ್ರೊಫೈಲ್ ಇಂಡಿಕೇಟರ್. ಇದನ್ನ ಹೇಗೆ ಡ್ರಾ ಮಾಡಿದೆ ಅಂದ್ಬಿಟ್ಟು ನಾನು ಝೆರೋದಲ್ಲಿ ಹೇಳಿದ್ದೀನಿ. ಸೊ ಇದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಇಸ್ ಡಿ ಪ್ರೊಫೈಲ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪಿ ಪ್ರೊಫೈಲ್ ಆ್ಯಂಡ್ ಬಿ ಪ್ರೊಫೈಲ್. ಸೊ ಫಸ್ಟ್ ಒನ್ ಇಸ್ ಡಿ ಪ್ರೊಫೈಲ್. ಈ ಡಿ ಪ್ರೊಫೈಲ್ ಅಂದರೆ ಏನು ಅಂತ ಹೇಳಿದ್ರೆ, ಇಟ್ ಲುಕ್ಸ್ ಲೈಕ್ ಎ ಡಿ ಶೇಪ್. ಇದು ಡಿ ಶೇಪಲ್ಲಿ ನಮಗೆ ಕಾಣಲಿಕ್ಕೆ ಬರುತ್ತೆ. ಸೊ ನೋಡಿ ಇದೇನು ಕಾಣಿಸ್ತಾ ಇದೆ, ಇದು ನಮಗೆ ಡಿ ಶೇಪಲ್ಲಿ ಕಾಣಿಸ್ತಾ ಇದೆ. ಇದನ್ನ ನಾವು ಡಿ ಪ್ರೊಫೈಲ್ ಅಂತ ಕರಿತೇವೆ. ಆ್ಯಂಡ್ ಇಲ್ಲಿ ಏನು ಕಾಣಿಸ್ತದೆ ಹೈ ವಾಲ್ಯೂಮ್, ಇದನ್ನ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ. ಆ್ಯಂಡ್ ಇದಕ್ಕಿಂತ ಸ್ವಲ್ಪ ಕಡಿಮೆ ವಾಲ್ಯೂಮ್ ಅಂದರೆ ನೋಡಿ ಇದು ಫಸ್ಟ್ ವಾಲ್ಯೂಮ್ ಪ್ಲೇಸ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ವಾಲ್ಯೂಮ್ ಪ್ಲೇಸ್. ಆ್ಯಂಡ್ ಇಲ್ಲೇನಾದರೂ ಬಂದಿದ್ರೆ ಥರ್ಡ್ ವಾಲ್ಯೂಮ್ ಅಂತ ಕರಿತೇವೆ. ಸೊ ಇಲ್ಲಿ ನಮಗೆ ಹೈಯೆಸ್ಟ್ ಏನು ಕಾಣಿಸ್ತಾ ಇದೆ ಇದು ನಮಗೆ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ. ಈ ಪಾಯಿಂಟ್ ಆಫ್ ಕಂಟ್ರೋಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಟಾರ್ಗೆಟ್ನ ಬುಕ್ ಮಾಡೋದಕ್ಕೋಸ್ಕರ ನಾವು ಈ ಪಾಯಿಂಟ್ ಆಫ್ ಕಂಟ್ರೋಲ್ನ ಯೂಸ್ ಮಾಡ್ತೀವಿ. ಅಂದರೆ ಇದು ಹೈ ವಾಲ್ಯೂಮ್ ಇಲ್ಲಿ ಜನರೇಟ್ ಆಗ್ತಾ ಇರುತ್ತೆ. ಸ್ಮಾರ್ಟ್ ಆಗಿ ನಾವು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ವಲ್ಪ ಕಡಿಮೆ ವಾಲ್ಯೂಮ್ ಏನು ಕಾಣಿಸ್ತಾ ಇದೆ ಅದು ನಮಗೆ ವಾಲ್ಯೂಮ್ ಕ್ಲಸ್ಟರ್ ಅಂತ ಕರಿತೇವೆ. ಇಲ್ಲಿ ನಾವು ಎಂಟ್ರಿನ ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಡಿ ಪ್ರೊಫೈಲಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ನೋಡಿ ಇದು ಒನ್ ಡೇಯ ಇಲ್ಲಿ ಇದು ಮಾರ್ಕೆಟ್ ಇಲ್ಲಿ ಪ್ರೀವಿಯಸ್ ಡೇ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಮಾರ್ಕೆಟ್ ಇವತ್ತು ಬೆಳಗ್ಗೆ 9:15 ಇಲ್ಲಿ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಈ ವಾಲ್ಯೂಮ್ ಕ್ಲಸ್ಟರ್ವರೆಗೂ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಇದು ರೀಚ್ ಆದಮೇಲೆ ಇಲ್ಲಿ ನಾವು ಶಾರ್ಟ್ ಮಾಡ್ತೀವಿ. ನಮ್ಮ ಟಾರ್ಗೆಟ್ ಪಾಯಿಂಟ್ ಆಫ್ ಕಂಟ್ರೋಲ್ವರೆಗೂ ನಮ್ಮ ಟಾರ್ಗೆಟ್ ಇರುತ್ತೆ. ಸೊ ನಾವು ಇದನ್ನ ಹೈಯರ್ ಟೈಮ್ ಫ್ರೇಮಲ್ಲೂ ಸಹ ನಾವು ಇದನ್ನ ಯೂಸ್ ಮಾಡ್ಬೋದು. ನಾರ್ಮಲಿ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಪ್ರೊಫೈಲ್ಗಳ ಅಂದರೆ ವಾಲ್ಯೂಮ್ ಪ್ರೊಫೈಲ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪಿ ಪ್ರೊಫೈಲ್. ಅಂದರೆ ಇದು ಪಿ ಶೇಪಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೋಡ್ಬೋದು ಇದು ನಮಗೆ ಪಿ ಶೇಪಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಮಗೆ ಅಪ್ ಟ್ರೆಂಡಲ್ಲಿದ್ದಾಗ ನಮಗೆ ಈ ಪ್ರೊಫೈಲ್ ನಮಗೆ ಸಿಗುತ್ತೆ. ಬಟ್ ಡಿ ಪ್ರೊಫೈಲ್ ನಮಗೆ ಸೈಡ್ ವೇಸಲ್ಲಿ ಸಿಗುತ್ತೆ. ಪಿ ಪ್ರೊಫೈಲ್ ನಮಗೆ ಅಪ್ ಟ್ರೆಂಡಲ್ಲಿದ್ದಾಗ ಸಿಗುತ್ತೆ. ಸೊ ನೋಡಿ ಇಲ್ಲಿ ಸಹ ನಾನು ಹೇಳಿದೆ ಈ ಹೈ ವಾಲ್ಯೂಮ್ ಏನಿದೆ ಇದನ್ನು ಪಾಯಿಂಟ್ ಆಫ್ ಕಂಟ್ರೋಲ್ ಅಥವಾ POC ಅಂತ ಕರಿತೀವಿ. ಆ್ಯಂಡ್ ಸ್ವಲ್ಪ ಕಡಿಮೆ ವಾಲ್ಯೂಮ್ ಅಂದರೆ ಇಲ್ಲಿ ವಾಲ್ಯೂಮ್ ಕ್ಲಸ್ಟರ್ ಅಂತ ನಾವು ಇದನ್ನ ಕರಿತೇವೆ. ಇದು ನಮಗೆ ಅಪ್ ಟ್ರೆಂಡಲ್ಲಿ ಸಿಗೋದ್ರಿಂದ ನಾವು ಟ್ರೆಂಡ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಒನ್ಸ್ ಪ್ರೀವಿಯಸ್ ಡೇಯ ಇಲ್ಲಿ ನಮಗೆ ಪ್ರೀವಿಯಸ್ ಡೇ ಡೇಟಾ ನಮಗೆ ಸಿಕ್ಕಿರುತ್ತೆ. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಅಥವಾ ಪುಲ್ ಬ್ಯಾಕ್ ಆಗೋವರೆಗೂ, ಅಂದರೆ ಈ ವಾಲ್ಯೂಮ್ ಕ್ಲಸ್ಟರ್ ಹತ್ರ ಪುಲ್ ಬ್ಯಾಕ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಒನ್ಸ್ ವಾಲ್ಯೂಮ್ ಕ್ಲಸ್ಟರ್ ಹತ್ರ ಮಾರ್ಕೆಟ್ ಬಂದ ಮೇಲೆ ನಾವು ಇಲ್ಲಿ ಬೈ ಪೊಸಿಷನ್ ಅಥವಾ ಲಾಂಗ್ ಪೊಸಿಷನ್ ತಗೊಳ್ಬೇಕಾಗುತ್ತೆ. ಸೊ ಟಾರ್ಗೆಟ್ ಇಲ್ಲಿ ಅಂದರೆ ಪಾಯಿಂಟ್ ಆಫ್ ಕಂಟ್ರೋಲ್ ಹತ್ರ ನಮ್ಮ ಟಾರ್ಗೆಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಬಿ ಪ್ರೊಫೈಲ್. ಸೊ ಇದು ಬಿ ಶೇಪಲ್ಲಿ ಇರುತ್ತೆ. ಸೊ ನೋಡಿ ಇದು ಸ್ಮಾಲ್ ಬಿ ಶೇಪಲ್ಲಿ ಇರುತ್ತೆ. ಸೊ ಈ ಹಿಂದೆ ಹೇಳಿದಾಗೆ ಇದು ನಮಗೆ ಪಾಯಿಂಟ್ ಆಫ್ ಕಂಟ್ರೋಲ್ ಆ್ಯಂಡ್ ಇದು ವಾಲ್ಯೂಮ್ ಕ್ಲಸ್ಟರ್. ಸೊ ಇದು ನಮಗೆ ಡೌನ್ ಟ್ರೆಂಡಲ್ಲಿ ಸಿಗುತ್ತೆ. ಸೊ ಒನ್ಸ್ ಮಾರ್ಕೆಟ್
ಈ ವಾಲ್ಯೂಮ್ ಕ್ಲಸ್ಟರ್ ಹತ್ರ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿರುತ್ತೆ. ಸೊ ವಾಲ್ಯೂಮ್ ಕ್ಲಸ್ಟರ್ ಹತ್ರ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ವಾಲ್ಯೂಮ್ ಕ್ಲಸ್ಟರ್ ಹತ್ರ ಹೋದ್ಮೇಲೆ ಇಲ್ಲಿ ಕನ್ಫರ್ಮೇಷನ್ ಅಥವಾ ಸ್ಟ್ರಾಂಗ್ ವಿಕ್ ಏನಾದರೂ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಾವು ಕನ್ಫರ್ಮ್ ದಟ್ ನಾವಿಲ್ಲಿ ಶಾರ್ಟ್ ಮಾಡಬೇಕು ಅಂತ. ಆ್ಯಂಡ್ ಪಾಯಿಂಟ್ ಆಫ್ ಕಂಟ್ರೋಲ್ ಹತ್ರ ನಮ್ಮ ಟಾರ್ಗೆಟ್ಗಳನ್ನ ನಾವು ಬುಕ್ ಮಾಡ್ಕೊಬೋದು. ಸೊ ದಟ್ಸ್ ಅಬೌಟ್ ದಿಸ್ ಗೈಸ್. ಈ ಸ್ಲೈಡ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ಈ ಕೋರ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.